ಎಲ್ಲ ನನ್ನ ಸಮುದಾಯದ ಬಂಧುಗಳು ರಾಜ್ಯದಾದ್ಯಂತ ಬಂದು ನನ್ನ ಜನ್ಮದಿವಸದ ಶುಭವನ್ನು ಹಾರೈಸಿದ್ದಾರೆ. ಇದೇ ದಿವಸ ಹೊಸದಾಗಿ ನಮ್ಮ ಗಾಣಿಗರ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಅನಂತೂರವ್ರಿಗೂ ಸಹ ಶುಭವನ್ನು ಕೋರಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನು ಅರ್ಪಿಸೋದ್ರ ಜೊತೆಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ. ಅವರಿಗೆಲ್ಲರಿಗೂ ಸಹ ಒಳ್ಳೆಯ ದೇವರು ಆಶೀರ್ವಾದ, ಆರೋಗ್ಯವನ್ನು ಕೊಡಲಿ ಮತ್ತು ಅವರ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸಲಿ ಅಂತೇಳಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿದ್ದೇನೆ. ಈ ಅಭಿವೃದ್ಧಿ ನಿಗಮಕ್ಕೆ ನಾನು ಯೋಜನಾ ಆಯೋಗದ ಉಪಾಧ್ಯಕ್ಷನಾಗಿ ಮುಖ್ಯಮಂತ್ರಿಗಳ ಜೊತೆಯಲ್ಲೇ ಕೂರ್ತಾ ಇದ್ದೆ. ಆ ಸಂದರ್ಭದಲ್ಲಿ ನಾನು ನಮ್ಮ ಗಾಣಿಗ ಜನಾಂಗಕ್ಕೆ ಅಭಿವೃದ್ಧಿ ನಿಗಮವನ್ನು ಕೊಡಬೇಕು ಅಂತೇಳಿ ಮಾತನಾಡಿದ್ದೆ. ಅದರ ಪ್ರಯುಕ್ತ ಒಬ್ಬರಿಗೆ ಕೊಡಲಿಲ್ಲ, ಎಲ್ರಿಗೂ ಕೊಡಬೇಕು ಅನ್ನೋ ದೃಷ್ಟಿಯಿಂದ 2023ರಲ್ಲಿ ಮೇ ತಿಂಗಳಿನಲ್ಲಿ ಒಂದು ಗೌರ್ಮೆಂಟ್ ಆರ್ಡರ್ ಆಗಿದೆ. ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿದ್ದಾಗ ಬೊಮ್ಮಾಯಿ ಅವರು ಅದನ್ನು ಮಾಡಿದ್ದಾರೆ. ಅದು ಆವಾಗ ಎಲೆಕ್ಷನ್ ಬಂತು, ಚುನಾವಣೆಯಲ್ಲಿ ಗೆದ್ದ ಮೇಲೆ ಕಾಂಗ್ರೆಸ್ ಪಕ್ಷ ಬಂತು. ಬಟ್ 3 ವರ್ಷ ಅದನ್ನು ಪೆಂಡಿಂಗ್ ಇಟ್ಟರು. 3 ವರ್ಷ ಪೆಂಡಿಂಗ್ ಇಟ್ಟು ಈಗ ಜಿಲ್ಲಾ ಪಂಚಾಯಿತಿ ಚುನಾವಣೆ ಬಂತು. ಈ ಚುನಾವಣೆ ಬಂದಿದ್ದರಿಂದ ಈಗ ಅದನ್ನು ಜಾರಿ ಕೊಟ್ಟಿದ್ದಾರೆ. ಜಾರಿ ಕೊಟ್ಟು ಯಾರೋ ಒಬ್ಬ ಅನಾಮಧೇಯನ ಗೊತ್ತಿಲ್ಲದೆ ಇರ್ತಕ್ಕಂಥವನ್ನ ಗಾಣಿಗ ಜನಾಂಗಕ್ಕೆ ಮಾಡಿದ್ರು. ನಾನು ಚೀಫ್ ಮಿನಿಸ್ಟರ್ಗೆ ಧನ್ಯವಾದಗಳು ಹೇಳ್ತೀನಿ. ಆಡಳಿತದಲ್ಲಿ ಅನುಭವ ಇರ್ತಕ್ಕಂಥ ಒಬ್ಬ ಸರಳ ಸಜ್ಜನಿಕೆಯ ಪ್ರಾಮಾಣಿಕ ವ್ಯಕ್ತಿ ಅನಂತೂರವ್ರನ್ನ, ಮಾಜಿ ಮೇಯರ್ ಅನಂತೂರವ್ರನ್ನ ಅಭಿವೃದ್ಧಿ ನಿಗಮಕ್ಕೆ ನೇಮಿಸಿರ್ತಕ್ಕಂಥದ್ದಕ್ಕೆ ಅವರಿಗೆ ನಮ್ಮ ಜನಾಂಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಬಟ್ ಅಭಿವೃದ್ಧಿ ನಿಗಮವನ್ನು ಕೊಟ್ಟಿರ್ತಕ್ಕಂಥದ್ದು ಹೆಚ್ಚಿಗೆ ಅಂತ ನಾನು ಭಾವನೆ ಮಾಡೋದಿಲ್ಲ. ಅದಕ್ಕೆ ಎಷ್ಟು ಹಣವನ್ನು ಕೊಡ್ತಾರೆ ಅನ್ನೋದು ಮುಖ್ಯ. ಹಣವನ್ನು ಕೊಟ್ಟರೆ ನೋಡಿ, ಇಲ್ಲಿ ಕೂತಿದ್ದಾರಲ್ಲೆಲ್ಲ ಬಡವರು ಬಂದಿದ್ದಾರೆ, ಅಂಥ ಬಡವರಿಗೆಲ್ಲ ಒಂದಿಷ್ಟು ಧನ ಸಹಾಯ ಮಾಡ್ತಕ್ಕಂಥದ್ದಕ್ಕೆ ಅನುಕೂಲ ಆಗಬೇಕು. ನಾವೆಲ್ಲ ಯೋಜನಾ ಆಯೋಗದಾಗ ಅಧ್ಯಕ್ಷ ಆಗಿದ್ದಾಗ ನಾನು ಒಬ್ಬರು ಸೆಕ್ರೆಟ್ರಿ ಇದ್ದರು. ಆ ಸೆಕ್ರೆಟ್ರಿನ ಮಂಜುಳಮ್ಮ ಅಂತ. ಏನಮ್ಮ ಈಗ ಕೆಲವ್ರಿಗೆಲ್ಲ ಕೊಟ್ಟಿದ್ದೀವಲ್ಲ, ಏನೇನಾಗಿದೆ ಅಂದೆ. ಸರ್, ಅರ್ಧ ದುಡ್ಡು ಸಂಬಳಕ್ಕಾಗಿದೆ, ಅರ್ಧ ದುಡ್ಡಲ್ಲಿ ಒಂದು 50,000 ರೂಪಾಯಿ ಅಲ್ಲ 50 ಲಕ್ಷ ರೂಪಾಯಿ ಉಳಿದಿದೆ ಅವ್ರ ಹತ್ರ. 50 ಲಕ್ಷ ರೂಪಾಯಿ ಏನು ಮಾಡ್ತಾರೆ ಅಂತ ಹೇಳಿದ್ರು. ಆಮೇಲೆ ಇನ್ನು ಕೆಲವು ದುಡ್ಡೇ ಕಟ್ಟಿಲ್ಲ, ಅದರಿಂದ ನಾವು ದುಡ್ಡೇ ಕೊಟ್ಟಿಲ್ಲ ಅಂದರು. ಆಗ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಈ ಥರ ಅಭಿವೃದ್ಧಿ ನಿಗಮ ಮಾಡಿ ಅನಾವಶ್ಯಕವಾಗಿ ಬಡವ್ರಿಗೆ ಯಾಕೆ ತೊಂದರೆ ಕೊಡ್ತೀರಾ? ಕೊಟ್ಟರೆ ಒಂದು 10 ಲಕ್ಷ 10 ಕೋಟಿನಾರು ಕೊಟ್ಟರೆ ಏನಾದರೂ ಜನಾಂಗಕ್ಕೆ ಅನುಕೂಲ ಆಗ್ತದೆ ಅಂತ. ಹಾಗೆ ನಾನು ನಿಮ್ಮ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಕೊನೆಯ ಪಕ್ಷ 10 ಕೋಟಿನಾರು ಕೊಟ್ಟರೆ ಅವರ ಖರ್ಚಿಗೆ ಅದಕ್ಕೆಲ್ಲ 1.5 ಕೋಟಿ ಹೋಗುತ್ತೆ. ಇನ್ನು 8.5 ಕೋಟಿ ಇಲ್ಲಾದರೂ ಜನಾಂಗದ ಬಡವ್ರಿಗೆ ಏನಾದ್ರು ಸ್ವಲ್ಪ ಧನ ಸಹಾಯ ಮಾಡ್ಬೋದು, ಅದನ್ನು ಕೊಡಲಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀನಿ. ಎಲ್ರಿಗೂ ಸಹ ಮತ್ತೊಮ್ಮೆ ನಮ್ಮ ಎಲ್ಲ ಜನಾಂಗದವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ನಾನು ನನ್ನ ಜನ್ಮದಿನ ಆಚರಣೆಯನ್ನು ಸರಳವಾಗಿ ಮಾಡಬೇಕು ಅಂತ ಇದ್ದೆ. ಅದರಲ್ಲಿ ನಮ್ಮ ಅನಂತೂರವ್ರಿಗೆ ಸನ್ಮಾನ ಮಾಡಬೇಕು ಅಂತ ಒಂದು ಸನ್ನಿವೇಶ ಬಂದಿದ್ದರಿಂದ ಸ್ವಲ್ಪ ವಿಶಾಲವಾಗಿ ಮಾಡಬೇಕಾಗಿ ಬಂತು. ಆದರೆ ಜನ್ಮದಿನಾಚರಣೆ ಎಲ್ಲ ಗುರುಗಳೂ ಎಲ್ಲ ಮಠದಲ್ಲಿ ಗುರುಗಳದು ಮಾಡ್ತಾರೆ. ಅದರಂತೆ ನಾವು ಮಾಡಿದ್ದೀವಿ. ಇವತ್ತು ಜನಗಳೆಲ್ಲ ಭಾಳ ಸಂತೋಷಪಟ್ಟು ಹೋಗಿದ್ದಾರೆ. ಇದೇ ರೀತಿ ನಮ್ಮ ಜನಾಂಗದವರು ಮಠದ ಬಗ್ಗೆ ಅಭಿಮಾನವನ್ನು ತೋರಲಿ ಅಂತೇಳಿ ನಾನು ಮತ್ತೊಮ್ಮೆ ಅವರಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಈಗ ನಾನು ಬಂದ ಮೇಲೆ ಹಗಲು ರಾತ್ರಿ ಸತತವಾಗಿ ಹೋರಾಟ ಮಾಡಿ ಇಷ್ಟೊಂದು ಬಿಲ್ಡಿಂಗ್ ಕಟ್ಟಿದ್ದೀನಿ. ಈ ಇಮಿಡಿಯೇಟ್ಲಿ ಖಾಲಿ ಜಾಗ ನಮಗೆ ಕಟ್ಟಬೇಕಾದ್ರೆ 1,600 ಕೋಟಿ ಬೇಕು. ಅದು ದುಡ್ಡು ಬೇಕಲ್ಲ, ಅದು ಯಾರು ದುಡ್ಡು ಕೊಟ್ಟರೆ ನಾಳೆನೇ ಮಾಡ್ತೀನಿ. ಅದರಿಂದ ಈ ಸದ್ಯಕ್ಕೆ ಯಾವುದು ಯೋಚನೆ ಇಲ್ಲ. ನೋಡೋಣ, ಸರ್ಕಾರ ಯಾವ್ದಾರ ಬಂದು ದುಡ್ಡು ಕೊಟ್ಟರೆ ಮಾಡಿಸ್ತೀನಿ.